ಗಣೇಶಂಗೊಂದು ಕೈ ಮುಗಿದು ಒನ್ ಡೇ ಟ್ರಿಪ್ ಹೋಗೋಣ ಅಂತ ಬ್ಯಾಂಗ್ಳೂರಿಂದ ಹೊರಟ್ವಿ. ಸೀದಾ ಹೊರಟಿದ್ದೆ ಮೈಸೂರು ರೂಟ್. ಅಲ್ಲಿ ಯಾವುದ್ಯಾವುದು ಲೊಕೇಶನ್ ಸಿಗುತ್ತೆ ನೋಡಿಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿ ಇದು ನಮ್ಮ ಮೈಸೂರು ಹೈವೇ ಮೇಲೆ ಹೊರಟ್ವಿ. ಏನು ಫಸ್ಟ್ ಹೊರಟಿದ್ದೆ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಪಡೆಯೋದಕ್ಕೆ. ಚಾಮುಂಡೇಶ್ವರಿ ಆಶೀರ್ವಾದ ಮುಗಿಸ್ಕೊಂಡು ಅಂದಿಗೆ ಹೋಗ್ತಾ ಹೊರಟಿದ್ದೆ. ನೆಕ್ಸ್ಟು ಬನ್ನಿ ತೋರಿಸ್ತೀನಿ. ನಿಮಿಷಾಂಬ ಟೆಂಪಲ್, ಶ್ರೀರಂಗಪಟ್ಟಣ ಟೆಂಪಲ್ ತುಂಬ ಚೆನ್ನಾಗಿದೆ. ಬನ್ನಿ ಒಂದು ವಿಸಿಟ್ ಹಾಕೊಂಬರೋಣ. ನಿಮಿಷಾಂಬ ಟೆಂಪಲ್ ಹಿಂಭಾಗ ವಾಟ್ರ್ ಮಾತ್ರ ಸಖತ್ತಾಗಿದೆ ಆಟ ಆಡೋದಕ್ಕೆ. ಅಲ್ಲಿ ಈ ಬೇಸಿಗೆಗೆ ಅದಕ್ಕೂ ಮಕ್ಕಳೆಲ್ಲ ಆಟ ಆಡ್ತಿದ್ದವು. ನಮ್ಮ ಮಕ್ಕಳಂತೂ ಅದರೊಳಗೆ ನಾವು ಆಟ ಆಡಬೇಕು ಅಂತ ಸಿಕ್ಕಾಪಟ್ಟೆ ಆಟ. ಏನು ಮಾಡೋದು, ನಮಗೆ ಇನ್ನು ಮುಂದೆ ಹೋಗೋ ಜಾಗಗಳಿದ್ದು. ಸೊ ಅಲ್ಲಿ ನಾವು ಯಾವುದೇ ಥರ ಮಕ್ಕಳನ್ನು ನೀರೊಳಗಡೆ ಬಿಡಲಿಲ್ಲ. ಇಸ್ಕೊಬತ್ತೀನಿ. ಒಂಚೂರು ಸೋಡಾ ಪಡ ಬಂದೆ ಕೊಡು, ಸೋಡಾ ಪಡ ಬಂದೆ ಕೊಡು, ನಾಶ ಇಸ್ಕೊಬತ್ತೀನಿ. ನಿಮಿಷಾಂಬ ಮುಗಿಸ್ಕೊಂಡು ಬನ್ನಿ ತೋರಿಸ್ತೀನಿ. ನಮ್ಮ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್ ತುಂಬ ವರ್ಷದಿಂದ ಆಸೆ ಇತ್ತು, ರಂಗನಾಥ ಸ್ವಾಮಿ ಟೆಂಪಲ್ ನೋಡ್ಬೇಕಂತ ಆಗಿರಲಿಲ್ಲ. ಸೊ ಈ ಸಲ ಅದು ಅದೃಷ್ಟ ಕೂಡಿ ಬಂದಿದೆ. ಬನ್ನಿ ನೋಡ್ಕೊಂಬರೋಣ. ಮಾಮಿ ನೋಡ್ಲ ಅಲ್ಲಿ ನೆನಪಿರಲಿ ಫಿಲಮ್ 30% ಅಲ್ಲಿ ಇಲ್ಲೇ ಅಲ್ವದಿಲ್ಲ ಕಣ. ನಂಗೆ ಗೊತ್ತಿರೋ ಮೂವಿ ಮುಗಿಯೋರು ಅವನು ಸುಮಾರು ಸಿನಿಮಾ ಇಲ್ಲ ಶೂಟಿಂಗ್ ಮಾಡೋದು. ಪ್ರೇಮ್ ಕಹಾನಿ ಒಂದಲ್ಲ ಇದೆ ಮುಸ್ಲಿಮ್ದಾ. ನಾನೆಲ್ಲ ಇಂಡಿಯನ್ ಸುತ್ತು. ರಂಗನಾಥ ಸ್ವಾಮಿ ಟೆಂಪಲ್ ಎಷ್ಟು ಅದ್ಭುತ ಇದೆ ಅಂದರೆ ಇವಾಗ ಅನಿಸುತ್ತೆ ಈ ಟೆಂಪಲ್ ಹೆಂಗೆ ನಿರ್ಮಾಣ ಮಾಡಿದ್ರಪ್ಪ ಆಗಿನ ಇದರಲ್ಲಿ ಅಂತ. ಬ್ಯೂಟಿಫುಲ್, ಎಷ್ಟು ತಂಪಿದೆ ಈ ಬಿಸಿಲಲ್ಲಿ ಅದರೊಳಗಡೆ ಕುತ್ಕೊಳ್ಳೋಕ್ಕೆ ಅಂದರೆ ಸಖತ್ತಾಗಿದೆ. ಅದಕ್ಕೆ ಹೇಳೋದು, ಕಲ್ಲಲ್ಲಿ ಕಟ್ಟಿರೋ ಟೆಂಪಲ್ ಸೂಪರಾಗಿರುತ್ತೆ ಅಂತ. ನಡಿ ಬನ್ನಿ ಟೆಂಪಲ್ ಒಂದು ರೌಂಡ್ ಹಾಕೊಂಬರೋಣ. ತುಂಬ ಚೆನ್ನಾಗಿದೆ ನೋಡಿ. ಸುಮ್ಮನಿರು, ಬಿಡೋದನ್ನ ಹೇಳಿ ಇಳಿಯವ. ನಡಿ, ಹಿಂಗೆ ನಡಿ ಬಂಗಾರ. ನಡಿ ನಡಿ, ಬೇಗ ಬೇಗ. ಮಮ್ಮಿಯವ್ರು ಹೋದ್ರು, ಅಲ್ಲೋಡಲ್ಲಿ ಹೋದ್ರು. ಯಪ್ಪ ನಡಿಯಪ್ಪ, ಹಂಗೆ ಆಡಬಾರ್ದು ಕಣ್ರು. ನಡಿಯ ಬೇಗ. ಲಡ್ಡು ನೀನು ಆಡೋದ್ರಿಂದ ಅವಳು ಆಡ್ತಾಳೆ.
ಕ್ಲೋಸ್ ಮಾಡ್ತಾರ ನಡಿ ಮಗನೆ. ಆಮೇಲೆ ಆಟ ಆಡಿ ನಡಿ ಮಗನೆ. ಟೈಮ್ ಆಯ್ತು, ಕ್ಲೋಸ್ ಮಾಡ್ತಾರಂತೆ 12 ಗಂಟೆಗೆ. ನಡಿ ಮಗಳು, ನಡಿ ಬೇಗ. ನುಸಿ ಇಲ್ಲ ನಿಶಿಲ್ಲ, ಇಲ್ಲಿ ಕೆಳಗಡೆ ನಿಶಿಲ್ಲ. ರಂಗನಾಥ ಸ್ವಾಮಿ ಮುಗಿಸ್ಕೊಂಡು ಹೊರಟಿದ್ದೆ ಪಯಣ. ಎಕ್ಸಿಬಿಷನ್, ಆ ಓಲ್ಡ್ ಕಾರೆಲ್ಲ ಎಕ್ಸಿಬಿಷನ್ ಇಟ್ಟಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ಅದು ಏನು ಆರಾಮಾಗಿ ಒಂದು 2 hours ಟೈಮ್ ಪಾಸ್ ಮಾಡ್ಬೋದು. ಎಲ್ಲ ಹಳೇ ಗಾಡಿಗಳೆಲ್ಲ ನೆಕ್ಸ್ಟ್ ಈ ಥರ ಎಕ್ಸಿಬಿಷನೆಲ್ಲ ನೋಡಬೇಕು. ಯಾವುದು ನಮಗೆ ಲೈವಾಗಿ ಸಿಗಲ್ಲ. ಒಂದ್ಸಲ ಆ ಕಡೆ ಹೋದವರು ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲ ಗಾಡಿಗಳನ್ನ ಕವರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿದ್ದೀನಿ. ಇದರಲ್ಲಿ ಫೆಸಿಲಿಟಿ ಏನಪ್ಪ ಅಂತಂದರೆ ನಮ್ಮ ವಿಷ್ಣು ಸಾರ್ ಅವ್ರದ್ದು ಒಂದು ಗಾಡಿನೂ ಇದೆ. ಫುಲ್ಲು ವಿಡಿಯೋ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ. ಇದೇ ನೋಡಿ ನಮ್ಮ ವಿಷ್ಣು ಸಾರ್ ಅವರ ಗಾಡಿ, ಅವರು ಯೂಸ್ ಮಾಡ್ತಿದ್ದಂಥ ಗಾಡಿ ಇದು. ಫಾಲ್ಸ್ ಎಲ್ಲ ಬೇಸಿಗೆ ಬಿಸಿಲಿಗೆ ಬೆಂದೋಗಿದ್ರು ಪಾಪ. ಈ ಫಾಲ್ಸ್ ತಗೊಂಡು ಬಿಟ್ಟಿದ್ದೇ ತಡ. ಹಬ್ಬ ಎಷ್ಟು ಆನಂದ ಅಂತ. ಇದು ಬಂದು ಅಲ್ಲೇ ನಿಯರಲ್ಲಿರುತ್ತೆ, ನಿಮಗೆ ಒಂದು 12-13 ಕಿಲೋಮೀಟ್ರ್ ಆಗ್ಬೋದು. ಎಡ್ಮೂರು ಫಾಲ್ಸ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಸೇಫಾಗಿ ಆಟ ಆಡಿ ಆರಾಮಾಗಿ ಒಂದು 3-4 hours ಟೈಮ್ ಪಾಸ್ ಮಾಡೋದು ತುಂಬ ವರ್ತಿದೆ. ಅಲ್ಲಿಗೆ ನಡ್ರಿ, ಅಲ್ಲಿಗೆ ಅಲ್ಲಿ ಮುಂದೆ ನೀರು ಜ್ವರ ಬೀಳ್ತಲ್ಲ, ಅಲ್ಲಿಗೆ ಅಲ್ಲೆಲ್ಲ ಹಾಳಾಯ್ತು ಇನ್ನೊಂಚೂರು. ಬೇರೆಯವ್ರಿಗೆ ಎರ್ತೀರ, ಬೇರೆಯವ್ರಿಗೆ ಎರ್ಸ್ಬೇಡಿ.
ಪಾಪ ಪಾಪ ನೀರು ಕುಡಿತಾಳ. ಫಾಲ್ಸಲ್ಲಿ ಒಂದು 3 hours ಆಟ ಆಡಿದ್ವಿ. ಸೊ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ. ಎಂಟ್ರಿ ಅಲ್ಲಿಂದ ಮೈಸೂರು ಏನು ನಿಮಗೆ ಒಂದು 15-16 ಕಿಲೋಮೀಟ್ರ್ ಆಗ್ಬೋದು. ಸೊ ನಾವು ಪಕ್ಕ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಲಿಲ್ಲ, ಅಲ್ಲೆಲ್ಲ ಲೊಕೇಶನ್ ಕೇಸ್ ಮಾಡೋಕ್ಕೆ ಆಗಲಿಲ್ಲ. ಸೀದಾ ಡೈರೆಕ್ಟ್ ಹೊರಟಿದ್ದೆ ನಾವು ಮೈಸೂರು ಅರಮನೆ ಹತ್ರ. ಮೈಸೂರು ಪ್ಯಾಲೇಸ್ ತುಂಬ ವರ್ಷ ಆಗಿದ್ದು ಬಂದು. ಇವತ್ತು ಬಂದಿದ್ದೀವಿ. ಎಷ್ಟು ಸಲ ಬಂದರೂ ತುಂಬ ಖುಷಿ ಅನಿಸುತ್ತೆ. ಅರಮನೆ ಬಗ್ಗೆ ಹೇಳೋದಕ್ಕೆ ಏನು ಹೊಸದಾಗಿ ಏನಿಲ್ಲ. ಅದು ನಮ್ಮ ಹೆಮ್ಮೆ. ಅದು ಎಷ್ಟು ಸಲ ನೋಡಿದ್ರು, ಎಷ್ಟು ದಿನ ನೋಡಿದ್ರು ನೋಡಬೇಕು ಅನ್ನೋ ಒಂದು ಜಾಗ ನಮ್ಮ ಮೈಸೂರು ಅರಮನೆ. ತುಂಬ ಚೆನ್ನಾಗಿ ಮೀಟಿಂಗ್ ಮಾಡೋದು. ಮುದ್ದು ಮುದ್ದು ನೋಡಿ. ಎದ್ದೋಳಮ್ಮ, ನೀಟಾಗಿಳಿ. ಹಂಗೆ ಇಳಿಬಾರ್ದು, ಬೇಗ ಹೋಗ್ಬೇಕು. ಬಾ, ಬಿಟ್ಟೋಗ್ತೀನಿ ಹೋಗಿ ನಾನು. ನಿಮ್ಮ ಅಕ್ಕ ಅಂತ ನಾನು ಕೇಳಿದ್ದು. ಇಲ್ಲಿ ಬೇಜಾರಾಗಿದ್ದು ವಿಚಾರ ಏನಪ್ಪ ಅಂದರೆ ಅಂಬಾರಿ ನೋಡೋಕ್ಕೆ ಬಿಡಲಿಲ್ಲ. ಸೀದಾ ಅಲ್ಲಿಂದ ಹೊರಟಿದೆ ನಾವು ನಮ್ಮ KRS ಡ್ಯಾಮ್ ಹತ್ರ. ಜಾತ್ರೆಯಲ್ಲಿ ಪೋತರಾಜ ಊಗಿದಂತೆ ಕಂಚೆ ಪಂಚೆ ಉಟ್ಟುಕೊಂಡು ದೊಡ್ಡೆ ವರಸೆ ಮಾಡಿದಂತೆ ನೆಲದ ಮರಳಿನಲ್ಲಿ ಪಟ್ಟೆ ಗುಂಪು ಕೂಡಿದಂತೆ ಮೆಕ್ಕೆ ಜೋಳ ರೊಟ್ಟಿಯಲ್ಲಿ ಕೆಂಪು ಕೊಚ್ಚು ಬೆರೆಸಿದಂತೆ ನಮ್ಮಾಟ ನೋಡು ನಮ್ಮಾಟ ನೋಡು ನಮ್ಮಾಟ ನೋಡು. ನಾಟು 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 ಹಳ್ಳಿ ನಾಟು 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 ದೂರ ನಾಟು 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 ಹಾರ ಬೆಳೆಸಿದಂತೆ ಭಾರಿ ಕಾಟು. KRS ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಸೊ ಲೇಟ್ ಆಗಿತ್ತು. ಎಲ್ಲರೂ ಮಾರ್ನಿಂಗ್ ಬೆಳಗ್ಗೆ 5 ಗಂಟೆಗೆ ಓಪನ್ ಅಂತ ಅಂದರು. ಸೊ ಎಲ್ಲರೂ ಟಯರ್ಡ್ ಆಗಿದ್ದರಿಂದ ಯಾರೂ ಬೇಡ ಆಗಲ್ಲ ಹೋಗ್ಬಿಡೋಣ ರಿಟರ್ನ್ ಅಂದರು. ಸೊ ಅಲ್ಲಿಂದ ಡೈರೆಕ್ಟ್ KRS ಮುಗಿಸ್ಕೊಂಡು ಸೀದಾ ಬೆಂಗಳೂರು. ಇದು ನಮ್ಮ ಒನ್ ಡೇ ಟ್ರಿಪ್ಪು. ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಒನ್ ಡೇ ಟ್ರಿಪ್ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ.
ಲೊಕೇಶನ್ ನೋಡಿದ್ವಿ ಒನ್ ಡೇಲಿ, ಇನ್ನೊಂದು 3 ನೋಡ್ಬೋದಾಯಿತು, ಆಗಲಿಲ್ಲ. ಸೊ ಟ್ರೈ ಮಾಡಿ ಹೋದವರು.